ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಆಯೋಜನೆ ನಡೀತಾ ಇದೆ. ಇನ್ನು ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಇನ್ನು ಶ್ರೀರಾಮನ ಒಂದು ದರ್ಶನವನ್ನ ಪಡ್ಕೊಳ್ಬಹುದು. ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ವಿಶೇಷವಾಗಿ ವಿಷ್ಣುದತ್ತ ಗುರುಜಿಯವರು ನಿಮ್ಮ ಜೊತೆ ಇರ್ತಾರೆ, ನೀವು ಗುರುಗಳ ಜೊತೆ ಇರಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಮನಸ್ಸಿನಲ್ಲಿ ನಾವೇನು ಅನ್ಕೊಂಡಿರ್ತೀವಿ, ಯಾರಿಗೂ ಹೇಳಿರೋದಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಆಸೆ ಕನಸು ಇದ್ದೇ ಇರುತ್ತೆ, ಕಾಮನ್ ಆಗಿ ಅಂತ ಹೇಳ್ಬೋದು. ಕುಟುಂಬಕ್ಕೆ ಪ್ರೈಸ್ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಸರ್ಪ್ರೈಸ್ ಕೊಡ್ಬೇಕಾಗತ್ತೆ. ಈ ಸರ್ಪ್ರೈಸ್ ಕೊಡೋದಕ್ಕೆ ನಮ್ಮ ಅಕ್ಷಯ ವೃಕ್ಷ ಹೇಗೆ ಸಹಾಯ ಮಾಡುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಚಮತ್ಕಾರ ಜನಕ. ಇನ್ನೊಂದು ಹೆಸರನ್ನ ಇಟ್ಟು ಮಾತಾಡದೆ ಆದ್ರೆ ಚಮತ್ಕಾರ ಜನಕ. ಅದು ನಮ್ಮಲ್ಲಿ ಇಂದ್ರಿಯ ಶಕ್ತಿ ಇದೆ, ನಮ್ಮಲ್ಲಿ ಇಂದ್ರಿಯ ಶಕ್ತಿ ಇದೆ. ಈ ನಭೋಮಂಡಲದಲ್ಲಿ ವಿಶ್ವಶಕ್ತಿ ಇದೆ. ಈಗ ನಾನು ನೋಡಿ, ಈಗ ಹಕ್ಕು ಮಾಡ್ಕೊಳ್ತೀನಿ ಅಂತಂದ್ರೆ ಈ ಸ್ಪೇಸ್ ಇದೆಯಲ್ಲ, ಈ ಮಿಡಲ್ ಅಲ್ಲಿ ಆ ಸ್ಪೇಸ್ ಅದ್ಭುತವಾಗಿರುವಂಥದ್ದು. ಇದು ನನ್ನಲ್ಲಿರ್ತಕ್ಕಂತಹ ಇಂದ್ರಿಯ ಶಕ್ತಿ, ಇಲ್ಲಿರ್ತಕ್ಕಂತಹ ವಿಶ್ವಶಕ್ತಿಯನ್ನ, ಇಲ್ಲೊಂದು ಪದ ಬಳಸ್ತಾ ಇದ್ದೀನಿ, ಅತೀಂದ್ರಿಯ ಶಕ್ತಿಯನ್ನಾಗಿ ಮಾರ್ಪಡಿಸಲಿಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಏನದು ಅತೀಂದ್ರಿಯ ಶಕ್ತಿ? ಈಗ ನಿಮ್ಮ ಕಣ್ಣಿನಮ್ಮ ಪಂಚೇಂದ್ರಿಯಗಳು, ಅದರಲ್ಲಿ ಕಣ್ಣು ಕೂಡ ಅದು ಇಂದ್ರಿಯ ಶಕ್ತಿ. ಆ ಪಂಚೇಂದ್ರಿಯಗಳಲ್ಲಿ ಒಂದಾಗಿರತಕ್ಕಂತಹದ್ದು ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ. ಅಂತಹ ನಿಮ್ಮ ಎರಡೂ ನಯನಗಳಿಗೆ ಎಷ್ಟು ದೂರ ಕಾಣುತ್ತೆ, ಅದಕ್ಕೊಂದು ಲಿಮಿಟ್ ಅಂತಿದೆ ಅಲ್ವಾ? ಇಲ್ಲಂದ್ರೆ ನೀವು ಅಮೆರಿಕ ನೋಡಕ್ ಸಾಧ್ಯ ಇಲ್ಲ, ಅದಕ್ಕೊಂದು ಲಿಮಿಟ್ ಇದೆ. ಅದು ನಿನ್ನ ಇಂದ್ರಿಯ ಶಕ್ತಿ, ಅದು ನಿಮ್ಮಗಳ ಇಂದ್ರಿಯ ಶಕ್ತಿ. ಅಂತಹ ಇಂದ್ರಿಯ ಶಕ್ತಿಗಳಿಗೆ ಅತೀಂದ್ರಿಯ ಶಕ್ತಿಯನ್ನು ಆಡ್ ಮಾಡಬೇಕು. ಎಸ್, ಯಾರು ತಪಸ್ಸನ್ನ ಮಾಡ್ತಾನೋ, ಯಾರು ಯಜ್ಞವನ್ನ ಮಾಡುತ್ತಾನೋ, ಯಾರು ಉದ್ದೇಶಪೂರ್ವಕವಾಗಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಷತೆ ಪರ್ಜನ್ಯಃ ಪೃಥ್ವೀಂ ಸಸ್ಯಶ್ಯಾಮಲೀಂ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರ ಪುತ್ರನ ಸಂತು ಪುತ್ರನ ಸಂತ ಪೌತ್ರಿನಃ ಅದನಾ ಸದನಾ ಸಂತು ಜೀವಂತು ಶರದಾಂ ಶತಂ ಸರ್ವೇ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವ ಸರ್ವತ್ರ ನಂದತು. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಅರಳಲಿ. ಶಾಂತಿ ಅಸ್ತು, ಪುಷ್ಟಿ ಅಸ್ತು, ತುಷ್ಟಿ ಅಸ್ತು ಲೋಕಕ್ಕೆ. ಧನವೂ ಅಸ್ತು, ಸುಖವೂ ಅಸ್ತು, ಅಸ್ತು ಅಸ್ತು ಸರ್ವವು ಅನ್ನೋದನ್ನ ಪ್ರೀತಿಯ ಸಂಪ್ರೀತಿಯನ್ನು ಇಟ್ಟುಕೊಂಡು ಆ ಅಕ್ಷರವೃಕ್ಷ ಮಾಡಿರ್ತಕ್ಕಂತಹ ನನಗೆ ಒಂದು ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಎಲ್ಲೋ ಒಂದು ಕಡೆ ಯಾರ ಮನೆಗೆ ಇದು ಹೋಗಿ ತಲುಪುತ್ತೋ ಅಲ್ಲಿ ಅಂತ ಅತೀಂದ್ರಿಯ ಶಕ್ತಿಯನ್ನ ಅವರು ಕೊಡೋದಿರುತ್ತೆ. ಅಂತಹದ್ದು ಒಂದು ಮೆಸ್ಮರಿಸಮ್. ಏನೀಗ ನೀವು ನಾನೊಂದು ಮನೆಗೆ ಒಂದು ಪ್ರೈಸ್ ಎಲ್ಲ ಕೊಟ್ಟು ಸರ್ಪ್ರೈಸ್ ಕೊಡ್ಬೇಕು ನಾನು ಅಂತ ಬೇರೆ ಏನಾದ್ರು ಅಂತಹದ್ದನ್ನ ಈಸಿಯಾಗಿ ನೀವು ಕೊಡ್ತಕ್ಕಂತಹದ್ದು ಮನೆಗೆ ಹೋಯ್ತು ಅಂದ್ರೆ ಖಂಡಿತ ಅದು ಮಾಡ್ಲೇಬೇಕು ಕೂಡ. ಅದು ಅವ್ರು ಮಾಡಿದಾಗಲೇ ಎಷ್ಟೋ ಬಾರಿ ಕೆಲಸಕ್ಕೆ ಹೋಗೋದು ಬಿಟ್ಟು ಬಿಡೋದು ಮಧ್ಯದಲ್ಲಿ, ಎಷ್ಟೋ ಸಲ ಮಧ್ಯದಲ್ಲೇ ಬಿಸ್ನೆಸ್ ಅರ್ಥಕ್ಕೆ ಕೈ ಕೊಡ್ತಕ್ಕಂತಹದ್ದು. ಇಂಥವ್ರಿಗೆಲ್ಲರೂ ಕೂಡ ಅದು ರಾಮಬಾಣ ಕೆಲಸ ಮಾಡಿ. ಅದಕ್ಕೆ ನನ್ನ ಅತೀಂದ್ರಿಯ ಶಕ್ತಿ ಅಂತಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸುವಂತದ್ದು ಇಂದ್ರಿಯ ಶಕ್ತಿ. ಈಗ ಅಮೆರಿಕ ನೀವು ನೋಡ್ಬೇಕು ಅಂತಂದ್ರೆ ಹೇಗ್ ನೋಡ್ತೀರಿ? ಯಾರಾದ್ರೂ ನಿಮ್ಮವರಲ್ಲಿ ಇದ್ರೆ ಅವರು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ರೆ ಆ ಪ್ಲೇಸ್ ನೋಡ್ತೀರಿ. ಇದು ಅತೀಂದ್ರಿಯ ಶಕ್ತಿ. ಇದರದ್ದು ಸಹಾಯವಿಲ್ಲದೆ ನೋಡ್ತಕ್ಕಂಥದ್ದಿದೆಯಲ್ಲ ಮಾನಸಿಕವಾಗಿ ಮನಸ್ಸಿನಲ್ಲಿ, ಇದು ಅದ್ಭುತವಾಗಿರತಕ್ಕಂತಹ ಅತೀಂದ್ರಿಯ ಶಕ್ತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ನೀವು ಪ್ರತಿನಿತ್ಯವೂ ಕೂಡ ಯಾವ ಜೀವಂಚ ಕಾಲವೂ ಕೂಡ ದಿನೇ 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 ಎಷ್ಟು ವರ್ಷಗಳು ಮಾಡ್ಬೇಕು, ಎಷ್ಟು ದಿನಗಳು ಮಾಡ್ಬೇಕು ಅಲ್ಲ, ಎಷ್ಟು ವರ್ಷಗಳು ನನ್ನ ದೇಹದಲ್ಲಿ ಪ್ರಾಣ ಇರಬೇಕು ಅಂತ ಕೇಳ್ತೀರೇನೋ. ಯಾವ ಜೀವಂಚ ಕಾಲ ಒಂದು ಪ್ರೇಯರ್, ಒಂದು ಪ್ರಾರ್ಥನೆ, ಅದನ್ನ ಮುಟ್ಟಿ ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ
ಇಡೀ ನಭೋಮಂಡಲಗಳೇ ಅದರಲ್ಲಿ ಅಡಗಿದೆ. ಅಂತಹ ಶಕ್ತಿ ಇದೆ ಆ ಒಂದು ಅಕ್ಷಯ ವೃಕ್ಷದೊಳಗೆ. ನಿಮ್ಮ ಬದುಕನ್ನ ಎಲ್ಲಿ ಎಲ್ಲಿ ಕೊರತೆಗಳಿದೆಯೋ, ಎಲ್ಲಿ ಎಲ್ಲಿ ಕುಂದು ಕಾಣ್ತಾ ಇದೆಯೋ, ಎಲ್ಲಿ ನಷ್ಟ ಕಾಣ್ತಾ ಇದೆಯೋ, ಎಲ್ಲಿ ನೋವು ಕೊಡ್ತಾ ಇದೆಯೋ, ನಿಮಗೆ ರಿಲೀಫ್ ಮಾಡಲಿಕ್ಕೆ ಇರ್ತಕ್ಕಂತಹದ್ದು ಅದು ಮಂತ್ರಶಕ್ತಿಯೂ ಹೌದು, ಯಂತ್ರಶಕ್ತಿಯೂ ಹೌದು, ತಂತ್ರಶಕ್ತಿಯೂ ಹೌದು, ಅತೀಂದ್ರಿಯ ಶಕ್ತಿಯೂ ಕೂಡ ಹೌದು. ಇಡೀ ವಿಶ್ವದಲ್ಲಿ ಎಷ್ಟಿದೆಯೋ ನಿಮಗೆಷ್ಟು ಬೇಕೋ ಹೈ ವೋಲ್ಟೇಜ್ ಆರ್ ಲೋ ವೋಲ್ಟೇಜ್ ಅಂತ ನಾವೇನ್ ಮಾತಾಡ್ತೀವಿ, ಅಂತಹ ವೋಲ್ಟೇಜ್ ಅನ್ನ ನಿಮಗೆ ಹೇಗ್ ಬೇಕೋ ಹಾಗೆ ಮುಟ್ಟಿ ಸ್ಪರ್ಶ ಮಾಡಿ ಒಂದು ಮಂತ್ರವನ್ನು ಹೇಳ್ತೀರಿ. ಗುರುಗಳೇ ಮುಟ್ಟುಬಿಟ್ಟು ನಾನು ಲಲಿತಾ ಸಹಸ್ರನಾಮ ಹೇಳ್ತೀನಿ ಆನಂದವಾಗಿ. ಗುರುಗಳೇ ಅದನ್ನ ಮುಟ್ಟಿ ವಿಷ್ಣು ಸಹಸ್ರನಾಮಾದಿಗಳನ್ನು ಹೇಳ್ಕೊಡ್ತೀನಿ. ಏನೇ ಬೇಕಾದ್ರೆ ಹೇಳ್ಕೊಳ್ಳಿ, ನೀನು ಪಡ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಇರ್ತೀಯಲ್ಲ, ನಿನ್ನ ಮನಸ್ಸಿಗೆ ಕನೆಕ್ಟ್ ಆಗ್ತಕ್ಕಂತಹದ್ದು ಅಂತಹ ಶಕ್ತಿಯನ್ನ ನೀವು ಪಡ್ಕೊಂಡೇ ತೀರ್ತೀರಿ, ಸರ್ಪ್ರೈಸ್ ಅನ್ನ ಕೊಟ್ಟೇ ತೀರ್ತೀರಿ. ಅದೊಂದು ರೀತಿಯ ಚಮತ್ಕಾರ ಜನಕ. ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ನಾನು ಕೂಡ ಈ ವಿಚಾರ ಹೇಳ್ಬೇಕಾಗಿತ್ತು. ಪ್ರತಿ ಬಾರಿ ಅಕ್ಷಯ ವೃಕ್ಷ ಇಟ್ಕೊಳ್ಳುವಂತ ಒಂದು ಪುಣ್ಯ ಸೌಭಾಗ್ಯ ನನಗೂ ಕೂಡ ಸಿಕ್ಕಿದೆ. ವೀಕ್ಷಕರಿಗೆ ವಿಚಾರವನ್ನ ತಿಳಿಸೋದ್ರ ಮುಖಾಂತರ ಇನ್ನು ಅತೇಂದ್ರ ಶಕ್ತಿ ಆಗಿರ್ಬೋದು, ತಂತ್ರ ಯಂತ್ರ ಮಂತ್ರದ ರೂಪವಾಗಿ ಇದು ಕೆಲಸ ಮಾಡುತ್ತೆ ಮನೆಗೆ ಹೋಗಿದ ತಕ್ಷಣ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರೆ ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಆಸೆ ಕನಸು ಈಡೇರಬೇಕು ಅತಿ ವೇಗವಾಗಿ ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಪ್ರೀತಿಯಿಂದ ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಫೋನ್ ನಂಬರ್ಸ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.